ನಮಸ್ಕಾರ ವೀಕ್ಷಕರೇ, ನಿಮ್ಮ ಅಡುಗೆ ಮನೆಯಲ್ಲಿರುವ ಈ ಒಂದು ಬಿಳಿ ವಸ್ತುವಿನ ಶಕ್ತಿ ನಿಮಗೆ ಗೊತ್ತಾ? ಇದು ನಿಮ್ಮ ಮನೆಯಲ್ಲಿನ ಜಗಳ, ಕಲಹ, ಹಣಕಾಸಿನ ತೊಂದರೆ ಮತ್ತು ಅನಾರೋಗ್ಯವನ್ನು ಒಂದೇ ವಾರದಲ್ಲಿ ನಿಲ್ಲಿಸಬಹುದು. ನೀವು ಎಷ್ಟೇ ದುಡಿದರೂ ಮನೆಯಲ್ಲಿ ಹಣ ನಿಲ್ಲುತ್ತಿಲ್ಲವೇ? ಸಾಲ ಜಾಸ್ತಿ ಆಗುತ್ತಿದೆಯೇ? ಹಾಗಾದರೆ ಈ ಒಂದು ವಸ್ತುವನ್ನು ನೀವು ಕೇವಲ 10 ರೂಪಾಯಿ ಕೊಟ್ಟು ಮನೆಗೆ ಯಾವ ದಿನ ತರಬೇಕು ಮತ್ತು ಅದನ್ನು ಬಳಸಿ ಯಾವ ಸೂಪರ್ ಪವರ್ಫುಲ್ ರೆಮಿಡಿ ಮಾಡಬೇಕು ಅನ್ನೋದನ್ನು ಹೇಳಿಕೊಡ್ತೀನಿ. ಇವತ್ತು ನಾನು ಹೇಳೋ ಈ ರಹಸ್ಯ ಉಪಾಯವನ್ನು ನೀವೇನಾದರೂ ಮಾಡಿದರೆ ನಿಮ್ಮ ಹಿಂದೆ ಅದೃಷ್ಟ ತಾನಾಗಿಯೇ ಬರುತ್ತದೆ. ನಿಮ್ಮ ಅದೃಷ್ಟವನ್ನು ಬದಲಾಯಿಸುವ ಈ ಶಕ್ತಿಯ ರಹಸ್ಯ ತಿಳಿದುಕೊಳ್ಳೋಣ. ಪ್ರೀತಿಯ ವೀಕ್ಷಕರೇ, ಇವತ್ತು ನಾವು ಮಾತನಾಡುತ್ತಾ ಇರೋದು ಕಲ್ಲುಪ್ಪು ಅಥವಾ ಹರಳುಪ್ಪಿನ ಬಗ್ಗೆ. ಇದು ಬರೀ ಅಡಿಗೆಗೆ ರುಚಿ ಕೊಡೋ ಪದಾರ್ಥ ಅಷ್ಟೇ ಅಲ್ಲ. ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಇದನ್ನು ಲಕ್ಷ್ಮಿಯ ಅಂಶ ಅಂತ ಪರಿಗಣಿಸಲಾಗಿದೆ. ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅಂತಾರೆ. ಉಪ್ಪಿಲ್ಲದೆ ಅಡಿಗೆ ಹೇಗೆ ರುಚಿ ಇರಲ್ವೋ ಅದೇ ರೀತಿ ಉಪ್ಪಿನ ಮಹತ್ವ ನಮ್ಮ ಜೀವನದಲ್ಲಿ ಮತ್ತು ನಮ್ಮ ಮನೆಯಲ್ಲಿ ಸಮತೋಲನದಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತದೆ. ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಉಪ್ಪಿನ ಡಬ್ಬಿ ಖಾಲಿಯಾಗಬಾರದು. ಅದು ಖಾಲಿ ಆಯಿತು ಅಂದರೆ ಮನೆಯಿಂದ ಸಂಪತ್ತು ದೂರ ಹೋಗಲಿದೆ ಅನ್ನೋ ಒಂದು ಸೂಚನೆ ಅಂತ ಹಿರಿಯರು ಹೇಳ್ತಾರೆ. ಹಾಗಾಗಿ ಉಪ್ಪು ಕಡಿಮೆ ಆಗುತ್ತಿದೆ, ಹೊಸದನ್ನು ತಂದು ತುಂಬಿಸುವ ವ್ಯವಸ್ಥೆ ಮಾಡಿಕೊಳ್ಳಬೇಕು. ಇದು ನಿಮ್ಮ ಮನೆಯಲ್ಲಿ ಸಂಪತ್ತಿನ ಹರವು ನಿರಂತರವಾಗಿರುವುದಕ್ಕೆ ಸಹಾಯ ಮಾಡುತ್ತದೆ. ನಿಮ್ಮ ಮನೆಯಲ್ಲಿ ಯಾವಾಗಲೂ ಜಗಳ, ಒಬ್ಬರ ಮುಖ ನೋಡಿದರೆ ಒಬ್ಬರಿಗೆ ಆಗೋಲ್ಲ, ನೆಮ್ಮದಿ ಇಲ್ಲ, ರಾತ್ರಿ ಕೆಟ್ಟ ಕನಸುಗಳು ಬೀಳುತ್ತಿವೆ, ಮಕ್ಕಳ ಮಾತು ಕೇಳುತ್ತಾ ಇಲ್ಲವೇ? ಇದಕ್ಕೆಲ್ಲ ಕಾರಣ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ. ಈ ಶಕ್ತಿಯನ್ನು ಬೇರು ಸಮೇತ ಹೊರಹಾಕಲು ನಾನು ನಿಮಗೆ ಒಂದು ಯೂನಿಕ್ ರೆಮಿಡಿಯನ್ನು ಹೇಳುತ್ತೇನೆ. ಬಹುಶಃ ನೀವು ಎಲ್ಲೂ ಕೇಳಿರಲು ಸಾಧ್ಯವಿಲ್ಲ. ಮಹಾಶಕ್ತಿಯ ರೆಮಿಡಿ ಮಾಡುವ ವಿಧಾನ. ವಾರಕ್ಕೆ ಒಮ್ಮೆ, ಮುಖ್ಯವಾಗಿ ಶುಕ್ರವಾರದ ದಿನ ಆಯ್ದುಕೊಳ್ಳಿ. ಶುಕ್ರವಾರದಂದು ಒಂದು ಮುಷ್ಟಿ ಕಲ್ಲುಪ್ಪನ್ನು ತೆಗೆದುಕೊಳ್ಳಿ. ಇದಕ್ಕೆ ವಿಶೇಷವಾಗಿ 1 ಅಥವಾ 2 ಚಮಚ ಗೋಮೂತ್ರ ಸೇರಿಸಿ. ಈ ಮಿಶ್ರಣವು ಹಾಗೆಯೇ ತೇವಾಂಶವಾಗಿರಲಿ. ನೀವು ಅದನ್ನು ಮನೆಯ ಹೊರಗಡೆ ಅಂಗಳದಲ್ಲಿ ಅಥವಾ ಮುಖ್ಯ ದಾರದ ಹೊಸ್ತಿಲ ಹೊರಭಾಗದಲ್ಲಿ ಚೆನ್ನಾಗಿ ಚಿಮುಕಿಸಬೇಕು. ಕೇವಲ 10 ರಿಂದ 15 ನಿಮಿಷಗಳ ಕಾಲ ಹಾಗೆ ಬಿಡಿ. ನಂತರ ಆ ಉಪ್ಪನ್ನು ಪೊರಕೆಯಿಂದ ಒರೆಸಿ ಡಸ್ಟ್ಬಿನ್ಗೆ ಅಥವಾ ಹೊರಗಡೆ ಗಿಡದ ಬುಡಕ್ಕೆ ಹಾಕಿ. ಸಾಧ್ಯವಾದರೆ ಹರಿಯುವ ನೀರಿಗೆ ಬಿಡಿ. ಆಮೇಲೆ ನೆಲ ಸ್ವಚ್ಛವಾಗಿ ಒರೆಸಿಕೊಳ್ಳಿ. ನೀವು ಚಿಮುಕಿಸಿದ ಈ ಉಪ್ಪು ಗೋಮೂತ್ರದ ಮಿಶ್ರಣಕ್ಕೆ ಅಗಾಧವಾದ ಶಕ್ತಿ ಇರುತ್ತದೆ. ಇದು ಮನೆಯ ಒಳಗಿನಿಂದ ಸಮಸ್ತ ನೆಗೆಟಿವ್ ಎನರ್ಜಿಯನ್ನು, ಜಗಳಗಳಿಗೆ ಕಾರಣವಾಗುವ ಕೆಟ್ಟ ಶಕ್ತಿಯನ್ನು ತನ್ನೊಳಗೆ ತಕ್ಷಣವೇ ಎಳೆದುಕೊಳ್ಳುತ್ತದೆ. ನೀವು ಅದನ್ನು ಮನೆಯಿಂದ ಹೊರಗೆ ಹಾಕಿದಾಗ ಆ ಕೆಟ್ಟ ಶಕ್ತಿ ಕೂಡ ಹೊರಗೆ ಹೋಗುತ್ತದೆ. ಇದರಿಂದ ನಿಮ್ಮ ಮನೆಯ ವಾತಾವರಣ ಶುದ್ಧವಾಗಿ, ಪಾಸಿಟಿವ್ ಎನರ್ಜಿ ವೇಗವಾಗಿ ಮನೆಗೆ ಹರಿಯುತ್ತದೆ. ಹಣಕಾಸಿನ ವಿಷಯದಲ್ಲಿ ಎದುರಾಗುತ್ತಿರುವ ತೊಂದರೆಗಳು ಕ್ರಮೇಣವಾಗಿ ನಿಲ್ಲುತ್ತವೆ. ನೆಮ್ಮದಿ ಮತ್ತು ಶಾಂತಿ ಮನೆಗೆ ಬರುತ್ತದೆ. ಉಪ್ಪನ್ನು ಮನೆಗೆ ತರಲು ಶುಭ ದಿನ ಮತ್ತು ರಾಹು ದೋಷ ನಿವಾರಣೆಗೆ ಯಾವ ದಿನ ಉಪ್ಪನ್ನು ಮನೆಗೆ ತಂದರೆ ಅದೃಷ್ಟ ಸಿಗುತ್ತದೆ? ಶನಿವಾರದ ದಿನದಂದು ಉಪ್ಪನ್ನು ತರೋದನ್ನು ತಪ್ಪಿಸಿ. ಶನಿವಾರ ಲಕ್ಷ್ಮಿ ವಸ್ತುವನ್ನು ತರುವುದು ಅಷ್ಟು ಶುಭವಲ್ಲ ಅಂತ ಹೇಳಲಾಗುತ್ತದೆ. ಶ್ರೇಷ್ಠ ದಿನ ಅಂದರೆ ಹಬ್ಬಗಳ ಸಂದರ್ಭದಲ್ಲಿ, ದೀಪಾವಳಿ, ಅಕ್ಷಯ ತೃತೀಯದ ಮಹತ್ವದ ದಿನಗಳಲ್ಲಿ ಬೇಕು ಅಂತಾನೆ ಉಪ್ಪನ್ನು ತಂದು ಮನೆಯಲ್ಲಿ ಇರಬೇಕು. ಇದು ಮಹಾಲಕ್ಷ್ಮಿಯನ್ನು ಮನೆಗೆ ಸ್ವಾಗತಿಸಿದಂತೆ. ಮನೆಯಲ್ಲಿ ಉಪ್ಪು ಖಾಲಿಯಾಗೋಕೆ ಬಂದಾಗ ಮುಂದಿನ ಶುಕ್ರವಾರದ ದಿನವನ್ನು ನೋಡಿ ಉಪ್ಪನ್ನು ಮನೆಗೆ ತರಬೇಕು. ಶುಕ್ರವಾರ ಲಕ್ಷ್ಮಿಗೆ ಸಮರ್ಪಿತವಾದ ದಿನ. ಈ ದಿನ ಉಪ್ಪು ತಂದರೆ ಸಂಪತ್ತು ಹೆಚ್ಚಾಗುತ್ತಾ ಹೋಗುತ್ತದೆ. ಯಾವುದೇ ಕಾರಣಕ್ಕೂ ಉಪ್ಪನ್ನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಡಬೇಡಿ. ಪ್ಲಾಸ್ಟಿಕ್ನಲ್ಲಿ ಉಪ್ಪು ಇಟ್ಟರೆ ಮನೆಯಲ್ಲಿ ರಾಹು ದೋಷ ಹೆಚ್ಚಾಗುತ್ತದೆ. ಇದು ಮನೆಯ ಮುಖ್ಯವಾಗಿ ಸ್ತ್ರೀಯರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಉಪ್ಪನ್ನು ಯಾವಾಗಲೂ ಗಾಜಿನ ಡಬ್ಬದಲ್ಲಿ ಅಥವಾ ಪಿಂಗಾಣಿ ಪಾತ್ರೆಗಳಲ್ಲಿ ಮಾತ್ರ ಇಡಬೇಕು ಮತ್ತು ಗಾಜಿನ ಪಾತ್ರೆಯಲ್ಲಿ 1 ಅಥವಾ 2 ಲವಂಗವನ್ನು ಹಾಕಿ ಇಡಿ. ಈ ಲವಂಗ ಲಕ್ಷ್ಮಿಯ ಆಕರ್ಷಣೆಗೆ ಬಹಳ ಶ್ರೇಷ್ಠ. ಹಣಕಾಸಿನ ತೊಂದರೆಗೆ ಇನ್ನೊಂದು ಸಣ್ಣ ಉಪಾಯ. ನಿಮಗೆ ಹಣಕಾಸಿನ ತೊಂದರೆ ಬಹಳ ಕಾಡುತ್ತಿದ್ದರೆ ಈ ಒಂದು ಚಿಕ್ಕ ಕೆಲಸ ಮಾಡಿ ಸಾಕು. ಒಂದು ಸಣ್ಣ ಗಾಜಿನ ಬಟ್ಟಲಿನಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಆ ಬಟ್ಟಲನ್ನು ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಇಟ್ಟು ಬಿಡಿ. ಕಲ್ಲುಪ್ಪು ಆ ಜಾಗದಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ. 1 ವಾರದ ಮೇಲೆ ಆ ಉಪ್ಪನ್ನು ತೆಗೆದು
ಟಾಯ್ಲೆಟ್ಗೆ ಅಥವಾ ಹರಿಯುವ ನೀರಿಗೆ ಹಾಕಿ ಮತ್ತೆ ಹೊಸ ಉಪ್ಪನ್ನು ಇಡಿ. ಇವು ಉಪಾಯವನ್ನು ನಿಯಮಿತವಾಗಿ ಮಾಡುವುದರಿಂದ ಮನೆಯಲ್ಲಿ ಹಣಕಾಸಿನ ತೊಂದರೆ ಕ್ರಮೇಣವಾಗಿ ಕಡಿಮೆಯಾಗಿ ಧನಾತ್ಮಕ ಶಕ್ತಿ ಮತ್ತು ಸಂಪತ್ತು ಹೆಚ್ಚಾಗುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅಡುಗೆ ಮನೆಯಲ್ಲಿರುವ ಈ ಸರಳ ಉಪ್ಪು ನಿಮ್ಮ ಇಡೀ ಜೀವನವನ್ನು ಹೇಗೆ ಬದಲಾಯಿಸಬಹುದು ಅಂತ. ನಾನು ಹೇಳಿದ ಈ ವಿಶೇಷ ಉಪಾಯಗಳನ್ನು ನೀವು ಖಂಡಿತ ಮಾಡಿ ನೋಡಿ. ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಗಳನ್ನು ನೀವೇ ಗಮನಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಶೇರ್ ಮಾಡಿ. ಅವರಿಗೂ ಒಳ್ಳೆಯದಾಗಲಿ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಅಲ್ಲಿಯವರೆಗೂ ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.